ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಏಷ್ಯನ್ ಇಂಡಿಯಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಮೇಜರ್ ಆಗಿ ತಕ್ಷಶಿಲಾ ಯೂನಿವರ್ಸಿಟಿ, ಅದನ್ನು ತಕ್ಷಿಲಾ ಅಂತಲೂ ಕರಿತೀವಿ, ನಲಂದಾ ಯೂನಿವರ್ಸಿಟಿ ಆ್ಯಂಡ್ ವಿಕ್ರಮಶಿಲಾ ಯೂನಿವರ್ಸಿಟಿ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಮೇಜರ್ ಕೀ ಪಾಯಿಂಟ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ ದ ಎಕ್ಸಾಮಿನೇಷನ್, ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಲೆಟ್ಸ್ ಬಿಗಿನ್ ವಿತ್ ತಕ್ಷಶಿಲಾ ಯೂನಿವರ್ಸಿಟಿ ಆರ್ ತಕ್ಷಿಲಾ. ಓಕೆ, ಇದು 6th ಸೆಂಚುರಿನಲ್ಲಿ ಬಂದಿದ್ದು. ಓಕೆ, 6th ಸೆಂಚುರಿ BCE. ಇದನ್ನು ಓಲ್ಡೆಸ್ಟ್ ನೌನ್ ಯೂನಿವರ್ಸಿಟಿ ಅಂತಲೂ ಹೇಳ್ಬೋದು ನಾವು. ಓಲ್ಡೆಸ್ಟ್ ನೌನ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಅಂದರೆ ಇಡೀ ವಿಶ್ವದಾದ್ಯಂತ ತುಂಬ ಪ್ರಚಲಿತವಾದಂತಹ ಒಂದು ಹಳೆಯ ಯೂನಿವರ್ಸಿಟಿ ಅಂತ. ಎಲ್ಲಿದೆ ಇದು ಲೊಕೇಶನ್ ಅಂದರೆ ರಾವಲ್ ಪಿಂಡಿ. ಇದು ಪ್ರೆಸೆಂಟ್ ಪಾಕಿಸ್ತಾನದಲ್ಲಿದೆ. ಆವಾಗ ಇಂಡಿಯಾದಲ್ಲಿತ್ತು. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಡಿವಿಷನ್ ಆದಮೇಲೆ ಈಗ ಅದು ರಾವಲ್ಪಿಂಡಿ ಪಾಕಿಸ್ತಾನದಲ್ಲಿದೆ. ಓಕೆ, ರಾವಲ್ಪಿಂಡಿ ಅನ್ನೋದು ಕೇಳಲ್ಲ, ಈಗ ಪ್ರೆಸೆಂಟ್ಲಿ ಎಲ್ಲಿದೆ ಅಂತ ಕೇಳ್ಬೋದು. ಆಮೇಲೆ ಇದು ನಾನ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ಓಕೆ, ನಾನ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಇದು ಎರಡು ಇದೆ ನೋಡಿ. ನಲಂದಾ ಯೂನಿವರ್ಸಿಟಿ ಮತ್ತು ವಿಕ್ರಮಶಿಲಾ ಯೂನಿವರ್ಸಿಟಿ ಇದೆರಡು ರೆಸಿಡೆನ್ಷಿಯಲ್ ಯೂನಿವರ್ಸಿಟೀಸು. ಓಕೆ, ಇದು ಕೂಡ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ವೆರಾಸ್ ತಕ್ಷಿಲಾ ಈಸ್ ಅ ನಾನ್ ರೆಸಿಡೆನ್ಷಿಯಲ್. ಇದು 6th ಸೆಂಚುರಿ ಸ್ಟಾರ್ಟ್ ಆಯಿತು. ಇದು 5th ಇನ್ ದ 12th ಸೆಂಚುರಿನಲ್ಲಿ ಎಲ್ಲೋ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇದು 8th ಇಂದ 12th ಸೆಂಚುರಿನಲ್ಲಿ ಅಂತ. ಓಕೆ, ಸೊ ಹೂ ಇಸ್ ದ ಫೌಂಡರ್ ಯಾರು ಅಂದರೆ, ಇದು ನ್ಯಾಚುರಲ್ಲಾಗಿ ಯಾರು ಸ್ಟಾರ್ಟ್ ಮಾಡಿದ್ರು ಅಂತೆಲ್ಲ ನ್ಯಾಚುರಲ್ಲಾಗಿ ಹಂಗೆ ಇವಾಲ್ವ್ ಆಗಿಬಿಟ್ಟಿದೆ. ಆದರೆ ನಲಂದಾ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ದು ಕುಮಾರಗುಪ್ತ 1. ಇದು ನೆನಪಿರಲಿ, ನಲಂದಾ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ದು ಕುಮಾರಗುಪ್ತ 1 ಅಂತ. ವಿಕ್ರಮಶಿಲಾನ ಸ್ಟಾರ್ಟ್ ಮಾಡಿದ್ದು ಧರ್ಮಪಾಲ ಅಂತಲೂ ಹೇಳ್ಬೋದು ನಾವು. ಸೌತ್ ಇಂಡಿಯನ್ಸ್ ವಿ ಕ್ಯಾನ್ ಪ್ರೊನೌನ್ಸ್ ಇಟ್ ಆಸ್ ಧರ್ಮಪಾಲ. ಸೊ ಇದು ಪಾಕಿಸ್ತಾನದಲ್ಲಿದೆ. ತಕ್ಷಶಿಲಾ ಯೂನಿವರ್ಸಿಟಿ. ನಲಂದಾ ಯೂನಿವರ್ಸಿಟಿ ಬಿಹಾರದಲ್ಲಿದೆ. ವಿಕ್ರಮಶಿಲಾ ಕೂಡ ಈಗ ಬಿಹಾರದಲ್ಲಿದೆ. ಬಿಹಾರ್, ಇಂಡಿಯಾ. ಓಕೆ, ಸೊ ಏನು ಫೋಕಸ್ ಮಾಡ್ತಾಯಿದ್ರು ಇವರು, ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಾಯಿದ್ರು, ಏನು ಎಜುಕೇಷನ್ ಕೊಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಕ್ವೆಶನ್ಸನ್ನ ಕೇಳ್ತಾರೆ. ಮೇನ್ ಫೋಕಸ್ಸು ಇವ್ರದ್ದು ಮಲ್ಟಿ ಡಿಸಿಪ್ಲಿನರಿ ಇತ್ತು. ಓಕೆ, ಆದರೆ ನಲಂದಾ ಯೂನಿವರ್ಸಿಟಿದು ಮೇನ್ ಫೋಕಸ್ಸು ಬುದ್ಧಿಸ್ಟ್ ಆ್ಯಂಡ್ ಜನರಲ್ ಸ್ಟಡೀಸ್. ವಿಕ್ರಮಶಿಲಾದಿದೆ ನೋಡಿ, ಇದು ತಾಂತ್ರಿಕ್ ಬುದ್ಧಿಸಮ್. ಇದು ನೆನಪಿರಲಿ, ತಾಂತ್ರಿಕ್ ಬುದ್ಧಿಸಮ್ ಯೂನಿಕ್ ಆಗಿರೋದನ್ನೇ ಕೇಳುವಂಥದ್ದು. 3 ಯೂನಿವರ್ಸಿಟಿಗೆ ಫಾರಿನ್ ಸ್ಟೂಡೆಂಟ್ಸ್ ಬರ್ತಾಯಿದ್ರು, ಅದು ಗೊತ್ತಿದೆ. ತಕ್ಷಶಿಲಾ ಯೂನಿವರ್ಸಿಟಿ ಯಾಕಿಲ್ಲ ಇವತ್ತಿಗೆ ಅಂದರೆ ಅದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯಿಂದ ಇಲ್ಲ ಅಂತ ಹೇಳ್ತಾರೆ. ನಲಂದಾ ಯೂನಿವರ್ಸಿಟಿ ಮತ್ತು ವಿಕ್ರಮಶಿಲಾ ಯೂನಿವರ್ಸಿಟಿನ ಭಕ್ತಿಯಾರ್ ಖಿಲ್ಜಿ ಅನ್ನುವಂಥ ಒಬ್ಬ ವ್ಯಕ್ತಿ ಇನ್ವೇಡ್ ಮಾಡಿ ಅದನ್ನು ಸ್ಪಾಯ್ಲ್ ಮಾಡ್ದ, ಅದನ್ನು ಒಡೆದಾಗ್ದ ಅಂತಲೂ ಹೇಳ್ತಾರೆ. ಅದರಿಂದ ಅದು ಸ್ಟಾಪ್ ಆಗೋಯಿತು ಅಂತ. ಈಗ ರೀಸೆಂಟಾಗಿ ಮತ್ತೆ ನಲಂದಾ ಯೂನಿವರ್ಸಿಟಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಆದರೆ ಕೆಲವೊಂದು ಇಂಪಾರ್ಟೆಂಟ್ ಇನ್ನೂ ಪ್ರಶ್ನೆಗಳಿಂದ ಏನೇನನ್ನು ಕೇಳ್ಬೋದು ಇವರು ಅಂತ ಅಂದ್ಕೊಂಡಾಗ, ಏನೇನು ಸಬ್ಜೆಕ್ಟ್ಸನ್ನು ಓದಿಸ್ತಾ ಇದ್ರು, ಇಲ್ಲಿ ಸಬ್ಜೆಕ್ಟ್ಸು ಓದಿಸ್ತಾ ಇದ್ರು ಅದ್ರ ಬಗ್ಗೆ NETನಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ವೇದಾಸ್, ಗ್ರಾಮರ್, ಫಿಲಾಸಫಿ, ಆಯುರ್ವೇದ ಇದನ್ನೆಲ್ಲ ಓದಿಸ್ತಾ ಇದ್ರು. ಓಕೆ, ವೇದ, ಗ್ರಾಮರ್, ಫಿಲಾಸಫಿ, ಆಯುರ್ವೇದ ಇದ್ರ ಬಗ್ಗೆ ಓದಿಸ್ತಾ ಇದ್ರು. ಜೊತೆಗೆ ಪೊಲಿಟಿಕ್ಸು, ವಾರ್ಫೇರ್, ಆಸ್ಟ್ರೋನಮಿ ಗೊತ್ತಲ್ಲ, ಮ್ಯಾಥಮೆಟಿಕ್ಸ್,
ಲಾ, ಮ್ಯೂಸಿಕ್ ಆ್ಯಂಡ್ ಕಾಮರ್ಸ್ ಕೂಡ ಓದಿಸ್ತಾ ಇದ್ರು. ಇಲ್ಲಿ ಯಾರು ಫೇಮಸ್ ಟೀಚರ್ಸ್ ಅಂದರೆ ಕೌಟಿಲ್ಯ, ಚಾಣಕ್ಯ ಅಂತ ಏನು ಕರಿತೀವಿ, ಓಕೆ, ಪಣಿನಿ ಗ್ರಾಮರಿಯನ್ ಗೊತ್ತಲ್ವಾ, ಪಣಿನಿ ಗ್ರಾಮರ್, ಜೀವಕ ಫಿಸಿಷಿಯನ್ ಆಫ್ ಬುದ್ಧ. ಫೇಮಸ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಕೌಟಿಲ್ಯ, ಚಾಣಕ್ಯ ಅಂತಲೂ ಕರಿತೀವಿ, ಪಣಿನಿ ಗ್ರಾಮರಿಯನ್, ಜೀವಕ ಫಿಸಿಷಿಯನ್ ಆಫ್ ಬುದ್ಧ. ಇದು ನಮಗೆ ಗೊತ್ತಿರಬೇಕು. ಆಮೇಲೆ ಇದು ಫಸ್ಟು ರೆಕಾರ್ಡೆಡ್ ಸೆಂಟರ್ ಆಫ್ ಹೈಯರ್ ಲರ್ನಿಂಗ್ ಇನ್ ವರ್ಲ್ಡ್. ಹೈಯರ್ ಲರ್ನಿಂಗನ್ನೇ ಒಂದು ಸೆಂಟರ್ ಅಂತ ಇದನ್ನು ಫಸ್ಟ್ ಟೈಮ್ ರೆಕಾರ್ಡ್ ಮಾಡಿದ್ದಾರೆ. ಇದನ್ನು ರೆಕಾರ್ಡ್ ಅಂದರೆ ವಿಡಿಯೋ ರೆಕಾರ್ಡಿಂಗ್ ಅಲ್ಲ, ಒಂದು ಬುಕ್ಸಲ್ಲಿ ಎಲ್ಲ ಆವಾಗಿನ ಕಾಲದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅಷ್ಟು ತಕ್ಷಶಿಲಾ ಯೂನಿವರ್ಸಿಟಿ ಬಗ್ಗೆ. ಆದರೆ ಇಲ್ಲಿ ನಲಂದ ಯೂನಿವರ್ಸಿಟಿ ಬಗ್ಗೆ ಒಂದು ಮೇಜರ್ ಪಾಯಿಂಟ್ ಏನು ಅಂದರೆ, ನೀವು ಹಿಸ್ಟ್ರಿ ಓದುವಾಗ ಹ್ಯೂನ್ಸಾಂಗ್ ಅಂತ ಬರ್ತಾನಲ್ಲ, ಹ್ಯೂನ್ಸಾಂಗ್ ಅಂತ, ಆ್ಯಂಡ್ ಇಜಿಂಗ್ ಅನ್ನುವಂತಹ ಚೈನೀಸ್ ಟ್ರಾವೆಲರ್ಸು ಬಂದು ಇಲ್ಲಿ ಸ್ಟಡಿ ಮಾಡಿದ್ರು, ಓದಿದ್ರು ಅಂತ. ಓಕೆ, ಇಲ್ಲಿ ಏನೇನು ಸಬ್ಜೆಕ್ಟ್ಸನ್ನು ಹೇಳ್ಕೊಟ್ರು? ಸಬ್ಜೆಕ್ಟ್ಸ್ ಥಾಟ್ ಏನೇನು ಸಬ್ಜೆಕ್ಟ್ಸ್ನ ಹೇಳ್ಕೊಟ್ರು ಅಂದರೆ, ಬುದ್ಧಿಸ್ಟ್ ಫಿಲಾಸಫಿ ನಾವು ಹಿಸ್ಟ್ರಿ ಓದುವಾಗ ಓದಿರ್ತೀವಿ. ಹೀನಯಾನ, ಮಹಾಯಾನ, ಥೇರವಾದ, ಇದನ್ನೆಲ್ಲ ಹೇಳ್ಕೊಟ್ರು. ಜೊತೆಗೆ ಲಾಜಿಕ್, ಗ್ರಾಮರ್, ಮೆಡಿಸಿನ್, ಮ್ಯಾಥಮೆಟಿಕ್ಸ್, ಆಸ್ಟ್ರಾಲಜಿ, ವೇದಾಸ್ ಆ್ಯಂಡ್ ಫೈನ್ ಆರ್ಟ್ಸ್ ಇದನ್ನು ಹೇಳ್ಕೊಟ್ರು. ಇದನ್ನು ಏನಕ್ಕೆ ಇಂಪಾರ್ಟೆಂಟ್ ನಲಂದ ಯೂನಿವರ್ಸಿಟಿ ಅಂದರೆ, ನಲಂದ ಯೂನಿವರ್ಸಿಟಿನ ಆರ್ಗನೈಸ್ಡ್ ಎಜುಕೇಷನ್, ಇದು ಇಂಪಾರ್ಟೆಂಟ್ ನೋಡಿ. ಎಜುಕೇಷನ್ ವಿತ್ ಅ ಪ್ರಾಪರ್ ಸಿಲೆಬಸ್, ಸ್ಟ್ರಕ್ಚರ್ಡ್, ಆರ್ಗನೈಸ್ಡ್ ಆಗಿತ್ತು, ಸ್ಟ್ರಕ್ಚರ್ಡ್ ಸಿಲೆಬಸ್ ಇತ್ತು, ಎಕ್ಸಾಮಿನೇಷನ್ಸ್ ಇತ್ತು, ಆ್ಯಂಡ್ ಡಿಗ್ರಿಗಳಿದ್ವು. ಈಗಿದೆಯಲ್ಲ ಹಂಗೆ, ಅದಕ್ಕೆ ಅದು ಪಾಪ್ಯುಲರು ನಲಂದ ಯೂನಿವರ್ಸಿಟಿನಲ್ಲಿ. ಓಕೆ, ಬುದ್ಧಿಸ್ಟದ್ದು ಅದು. ಅದಾದಮೇಲೆ ವಿಕ್ರಮಶಿಲಾದಲ್ಲಿ ನಿಮಗೆ ಯಾರು ಸ್ಟಾರ್ಟ್ ಮಾಡಿದ್ದೆ? ಧರ್ಮಪಾಲ ಅನ್ನೋದು ಇಂಪಾರ್ಟೆಂಟ್ ವರ್ಡ್ ಇಲ್ಲಿ. ಅದ್ರ ಜೊತೆಗೆ ಏನು ಓದಿಸಿದ್ರು ಅಂದರೆ ತಾಂತ್ರಿಕ್ ಬುದ್ಧಿಸಮ್ ಅನ್ನೋದು ಒಂದು, ಎರಡನೇದು. ಆಮೇಲೆ ಗ್ರಾಮರು, ಲಾಜಿಕ್, ಮಿಟಾಫಿಸಿಕ್ಸು ಇದು ಇಂಪಾರ್ಟೆಂಟು. ಇಲ್ಲಿ ಏನೇನು ಓದಿಸಿದ್ರು? ಗ್ರಾಮರ್, ಲಾಜಿಕ್, ಮಿಟಾಫಿಸಿಕ್ಸ್ ಬಗ್ಗೆ ಎಲ್ಲೋ ಒಂದ್ಸಲಿ NET ಕೇಳ್ದಂಗೆ ನನಗೆ ನೆನಪು. ಮೆಡಿಸಿನ್ ಆ್ಯಂಡ್ ಆಸ್ಟ್ರೋನಮಿ ಏನೇನು ಓದಿಸಿದ್ರು ಅಂತ. ಸೊ ಇಷ್ಟು 3 ಯೂನಿವರ್ಸಿಟಿಗಳ ಬಗ್ಗೆ, ತಕ್ಷಶಿಲಾ, ನಲಂದ, ವಿಕ್ರಮಶಿಲಾ, ಈ 3 ಯೂನಿವರ್ಸಿಟಿ ಬಗ್ಗೆ ಕ್ವೆಶನ್ಸನ್ನು ಪ್ರೀವಿಯಸ್ಲಿ ಕೇಳಿದ್ದಾರೆ. ಥ್ಯಾಂಕ್ ಯು.